ದೇಶದ ಇನ್ಫ್ರಾಸ್ಟ್ರಕ್ಚರ್ ಪರಿಸರವನ್ನ ಕಣ್ಮುಂದಿಟ್ಕೊಂಡು ಆದ್ಯತೆ ಕೊಡುವಂತ ಕೆಲಸಗಳು ಮಾಡುವಂತ ಪ್ರಯತ್ನ ಸರ್. ಉದಾಹರಣೆ ನಮ್ಮ ಮೋದಿಜಿಯವರ ಒಂದು ಹಾರೈಕೆಯಿಂದ ನಿಮ್ ರಾಘಣ್ಣ ಒಬ್ಬ MP ಆಗಿ ಸಾಕಷ್ಟು ರಿಜಿಸ್ಟ್ರೇಷನ್ ಮಾಡಿಸ್ದೆ ನಾನು, PM ವಿಶ್ವಕರ್ಮ ಯೋಜನೆ ಅಂತ ಹೇಳಿ. ಆಶ್ಚರ್ಯ ಆಗುತ್ತೆ, ಆ ಕಾರ್ಯಕ್ರಮ ಯೋಜನೆಯನ್ನ ಜಾರಿಗೆ ತಂದಾಗ ಇಂಥ ಒಂದು ಐತಿಹಾಸಿಕವಾದಂತಹ ಒಂದು ಶ್ರಮಜೀವಿಗಳಿಗೆ ಅನುಕೂಲ ಆಗುತ್ತೆ ನಾವು ಯಾರು ಕೂಡ ನಿರೀಕ್ಷೆ ಮಾಡಿದ್ದಿಲ್ಲ. ಈ ವಿಶ್ವಕರ್ಮ ಯೋಜನೆಯಲ್ಲಿ ಇವತ್ತಿನವರು ಕೂಡ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಟ್ ಬೈಂದೂರು ಬಿಟ್ಟು ಸುಮಾರು 14,143 ಕುಶಲಕರ್ಮಿಗಳಿಗೆ ತರಬೇತಿಯನ್ನ ಕೊಡುವಂತ ಕೆಲಸ ಆಗಿದೆ. ಬ್ಯಾಂಕ್ ಸಾಲ ಅದರಲ್ಲಿ 14,000 ಜನರಲ್ಲಿ 5,083 ಫಲಾನುಭವಿಗಳಿಗೆ ನನಗೆ ಸಿಕ್ಕಿರುವಂತಹ ಅಂಕಿಅಂಶ ಪ್ರಕಾರ ಅವರಿಗೆ ಬ್ಯಾಂಕ್ ಸಾಲ ಸಿಕ್ಕಿದೆ. ಒಟ್ಟು ಹತ್ತತ್ರ 55 ಕೋಟಿ ಅವರಿಗೆ ಸಿಕ್ಕಿದೆ. ಇವತ್ತಿನೂ ಕೂಡ ಅವರಿಗೆ ವಿತರಣೆ ಆಗಿರುವಂತಹ ಕಿಟ್ಟು 8,128. ಅಂದ್ರೆ ನಾವು ವಾಸ ಮಾಡ್ತಿರುವಂತಹ ಪರಿಸರದಲ್ಲೇ ಈಗ ನಿರುದ್ಯೋಗಿಯ ಸಮಸ್ಯೆ ಇದರ ಬಗ್ಗೆ ಭಾಷಣ ಮಾಡ್ತಾ ಇದೆ, ಅದೊಂದು ಹಂತ. ಅಂದ್ರೆ ಇನ್ನೊಂದ್ ಕಡೆಗೆ ಗ್ರಾಮೀಣ ಬದುಕನ್ನೇ ಅಲ್ಲೇ ಅವರು ಎಲ್ಲಿ ಬದುಕ್ತಿದ್ದಾರೆ ಅಲ್ಲೇ ಜೀವನ ಕಟ್ಟಲಿಕ್ಕೆ ಒಂದು ಪಾರಂಪರಿಕ ಕುಶಲಕರ್ಮಿಗಳಿಗೆ ಪವಿತ್ರವಾದಂತ ಕಾರ್ಯ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಆಯ್ತಲ್ಲ. ಅಂದ್ರೆ ಈ ರೀತಿಯಂತ ಅನೇಕ ಒಂದು ಯೋಜನೆಗಳನ್ನ ಇವತ್ತು ಆಗ್ತಾ ಇದೆ. ನಂಗೆ ಆಶ್ಚರ್ಯ ಆಯ್ತು. ಇವನ್ನು ಈ ಮನ್ರೇಗಾ ಇದರ ಬಗ್ಗೆ ನಾ ಪ್ರೆಸ್ ಮೀಟ್ ಮಾಡಿದೆ ಮೊನ್ನೆ. ಈಗ ಅದ್ರ ಬಗ್ಗೆ ವಿಶೇಷವಾದಂತ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಅದ್ರ ಮತ್ತೆ ಬೇರೆ ಯಾವ್ದಾರ ಒಂದು ಒಳ್ಳೆ ಕಾರ್ಯ ಕರೆದಿದ್ರೆ ತುಂಬಾ ಉಪಯೋಗ ಆಗ್ತಿತ್ತು ಏನೋ ಅಂತ ಅನ್ಕೊಂಡೆ. ಎಲ್ಲ ಒಂದ್ ಕಡೆಗೆ ಏನ್ ಹೇಳ್ತೀವಿ ನಾವು ಎಲ್ಲ ವರ್ಡ್ಸ್ ಗಳ ಫಸ್ಟ್ ಸ್ಪೆಲ್ಲಿಂಗ್ ಅಬ್ರಿವೇಶನ್, ಆ ಅಬ್ರಿವೇಶನ್ ರಾಮ್ ಅಂತ ಬರ್ತಾ ಇದೆ. ಅದೇ ತಪ್ಪಾಗ್ಬಿಡ್ತಾ? ಅದಕ್ಕೆ ವಿಶೇಷವಂತ ಅಧಿವೇಶನ, ಅದ್ರ ಮೊದಲು ನಿಮ್ ಗ್ಯಾರಂಟಿ ಕಾರ್ಯಕ್ರಮ ಸಂತೋಷ ಕೊಟ್ಟಿದ್ದು. ಅದ್ ಬಿಟ್ಟು ಇನ್ನೇನು ಉದ್ಧಾರ ಆಗಿದೆ ಕರ್ನಾಟಕ ಅನ್ನೋ ವಿಚಾರದಲ್ಲಿ ಅವರು ವಿಶೇಷವಾದಂತ ಒಂದು ಅಧಿವೇಶನವನ್ನು ಕರೆದಿದ್ರೆ ತುಂಬಾ ಚೆನ್ನಾಗಿರೋದು. ಕರೆದಿದ್ದಾರೆ, ನೋಡೋಣ ಏನು ಚರ್ಚೆಗಳು ಮಾಡುವಂತ ಕೆಲಸಗಳು ಆಗುತ್ತೆ ಅನ್ನೋದು ಗಮನಿಸೋಣ ಸರ್. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ. ಸ್ವತಃ ಸಂಸತ್ ಸದಸ್ಯನಾಗಿ ಒಂದು ಪ್ರಧಾನಮಂತ್ರಿಗಳು ಅಥವಾ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಏಷ್ಯಾದಲ್ಲೇ ದಾಖಲೆ ಆಗುವಂತ ನಮ್ಮ ಶಿವಮೊಗ್ಗ ಗ್ರಾಮಾಂತರ, ಶಿಕಾರಿಪುರ, ಸೊರಬ ಮತ್ತೆ ಬೈಂದೂರು ಈ 4 ಕ್ಷೇತ್ರದಲ್ಲೂ ಕೂಡ ನೀರಾವರಿ ಯೋಜನೆಗಳನ್ನ ಸ್ಯಾಂಕ್ಷನ್ ಮಾಡಿಸಿದ್ವಿ. ನಮ್ಮ ಗ್ರಾಮಾಂತರ, ನಮ್ಮ ಸೊರಬ ಮತ್ತೆ ನಮ್ಮ ಶಿಕಾರಿಪುರದಲ್ಲಿ ಏಷ್ಯಾದಲ್ಲಿ ದಾಖಲೆ ಅಂದೆ. ಏಷ್ಯಾದಲ್ಲಿ ದಾಖಲೆ ಹತ್ತತ್ರ ಒಂದು 3,000 ಕೋಟಿಯ ನೀರಾವರಿ ಯೋಜನೆಯನ್ನ 2 ವರ್ಷದಲ್ಲಿ ಹಣವನ್ನು ಕೊಟ್ಟು ಟೆಂಡರ್ DPR ಕೂಡ ಮಾಡಿಸಿ, ಫೌಂಡೇಶನ್ ಸ್ಟೋನ್ ಮಾಡಿಸಿ, ಇನಾಗ್ರೇಷನ್ ಕೂಡ ಮಾಡಿದಂತ ಕಾರ್ಯ ಇದು ಏಷ್ಯಾದಲ್ಲಿ ದಾಖಲೆ ಅಂದೆ. ನಾನು ನಮ್ಮ ಅನೇಕ ಸೀನಿಯರ್ ಮೇಜರ್ ಇರಿಗೇಷನ್ ಅಧಿಕಾರಿಗಳು ಈ ಮಾತನ್ನ ಹೇಳ್ತಾರೆ. ಅಂದ್ರೆ ಹಿಂದೆಲ್ಲ ಪಾಪ ಸಹಜ. ಅದಕ್ಕೆ ಕಾರಣ ಏನು? ಒಂದ್ ಕಡೆಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು, ಇನ್ನೊಂದ್ ಕಡೆ ನಿಮ್ ರಾಘಣ್ಣ ಒಬ್ಬ MP, ಒಬ್ಬ ಮುಖ್ಯಮಂತ್ರಿ ಮಗ. ಈ ಎರಡೂ ಇದು ಸಲ್ಗೆಯನ್ನ ತೆಗೆದುಕೊಂಡು ಅದನ್ನು ಗೋಲ್ ರೀಚ್ ಮಾಡ್ಲಿಕ್ಕೆ ಆ ಟೈಮಲ್ಲಿ ನನಗೆ ಒಂದು ಅನುಕೂಲ ಆಯ್ತು. ನನಗೆ ಯಾವ್ದೋ ಮುಜುಗರ ಇಲ್ಲ. ನಾನು ಆ ಟೈಮಲ್ಲಿ ಎರಡೂ ಇನ್ಫ್ಲೂಯೆನ್ಸ್ ಅನ್ನು ಉಪಯೋಗಿಸ್ಕೊಂಡು, ನಾನು ಇಲ್ಲಾಂದ್ರೆ ಬರೇ ಮುಖ್ಯಮಂತ್ರಿ ಇದ್ದ ಯಡಿಯೂರಪ್ಪ ಕೂತ್ಕೊಂಡು ಬರೇ ಅಧಿಕಾರಿಗಳು ಹೇಳಿದ್ರು ಈ ಕೆಲಸ ಆಗ್ತಿದ್ದಿಲ್ಲ. ಅದು ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಆಲ್ಸೋ. ಏರ್ಪೋರ್ಟು ಕೂಡ ಅದು 2008-09 ಫೌಂಡೇಶನ್ ಸ್ಟೋನ್ ಆಯ್ತು, ನಿಂತೋಯ್ತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಆಶ್ವಾಸ, ಅವತ್ತಿನ ಯಡಿಯೂರಪ್ಪನವರ ಆಶ್ವಾಸ 2 ವರ್ಷದಲ್ಲಿ ಲ್ಯಾಂಡ್ ಎಕ್ವಿಷನ್ ಪ್ರೋಸೆಸ್ ಎಲ್ಲದೂ ಕೂಡ ನಡೀತು. 3 ಹಂತದಲ್ಲಿ ಒಂದು ಏರ್ಪೋರ್ಟ್ ಆಗ್ಬೇಕು ಅಂದ್ರೆ ಫಸ್ಟ್ ಲ್ಯಾಂಡ್ ಬೇಕಾಗತ್ತೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ, 3ನೇದು ಎಲ್ಲ ಲೈಸೆನ್ಸ್ ಪ್ರೋಸೆಸ್ ಆಗ್ಬೇಕಾಗತ್ತೆ. ಈ 3 ಹಂತವನ್ನು ಕೂಡ ಯಶಸ್ವಿಯಾಗಿ ಅದು ಪ್ರಧಾನಮಂತ್ರಿಗಳ ಡೇಟ್ ಅನ್ನು ಫಿಕ್ಸ್ ಮಾಡಿದ್ಕೆ ಇನ್ನೂ ಬೇಗ ಆಯ್ತು ಟ್ರಯಲ್ ಇದೆಲ್ಲ. ಮತ್ತೆ ಸಹಜ, ಯಾವುದೇ ಏರ್ಪೋರ್ಟ್ ಇನಾಗ್ರೇಷನ್ ಆದ್ಮೇಲೆ ಫಸ್ಟ್ 3 ತಿಂಗಳಿಗೆ ಅಂತ ಲೈಸೆನ್ಸ್ ಕೊಡ್ತಾರೆ, ಆಮೇಲೆ 6 months ಅಂತ ಮಾಡ್ತಾರೆ, ಆಮೇಲೆ 2 years ಅಂತ ಮಾಡ್ತಾರೆ, ಆಮೇಲೆ 20 years ಅಂತ ಮಾಡ್ತಾರೆ. ಅಂದ್ರೆ ನಮ್ಮ ಅಧಿಕಾರಿಗಳು ಇನ್ನೂ ಅಪ್ಡೇಟ್ ಆಗ್ಬೇಕು. ಈ ಸಣ್ಣ ಪುಟ್ಟ, ಯಾಕಂದ್ರೆ ಎಲ್ಲಾದ್ರೂ ಕೂಡ ಒಂದು ಸ್ಕ್ರೂ ಹೆಚ್ಚು ಕಮ್ಮಿ ಆಗಿ ಬಿದ್ರು ಕೂಡ ಅಲ್ಲಿ ಗ್ಯಾರೇಜ್ ತಗೊಂಡು ಹೋಗ್ಬೋದು. ಅರೆ ಈ ಏರ್ಪೋರ್ಟ್ ವಿಚಾರದಲ್ಲಿ ಯಾವುದೇ ಒಂದು ಬೋಲ್ಟನ್ ಇಟ್ಟು ಕೂಡ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ ಲೈಸೆನ್ಸ್ ಪ್ರೋಸೆಸ್ ಅಲ್ಲಿ. ಹಾಗಾಗಿ ಪರ್ಫೆಕ್ಟ್ನೆಸ್ ಬಂದಾದ್ಮೇಲೆ ಎಲ್ಲದೂ ಕೂಡ ಆಗತ್ತೆ. ಇವತ್ತು ಚರ್ಚೆ ಇವತ್ತು ನೈಟ್ ಲ್ಯಾಂಡಿಂಗು ಅವತ್ತೇ ಮಾಡೋದಿತ್ತಲ್ಲ, ನಮಗೆ ಹಂಗೆ
ಕೀ ಕೊಟ್ಟು ಹೋಗ್ಬಿಟ್ರು ಅಂತೇಳಿ ಅಲ್ಲಿ ಇಲ್ಲಿ ಕೆಲವು ಜನ ಚರ್ಚೆ ಮಾಡ್ತಾರೆ. ಆದ್ರೆ ನೈಟ್ ಇದೆಲ್ಲದೂ ಕೂಡ ಹಂತಂತೂ ಆಗಂತದ್ದು. ಆದ್ರೆ ನೈಟ್ ಲ್ಯಾಂಡ್ಗೆ ಬೇಕಾದಂತ 45 ಎಕರೆ ಫಾರೆಸ್ಟ್ ಜಾಗವನ್ನ ಅದನ್ನ ಏರ್ಪೋರ್ಟ್ಗೆ ಹ್ಯಾಂಡ್ ಓವರ್ ಮಾಡಿಸಿ ಎಲ್ಲದೂ ಕೂಡ ಮಾಡಿದ್ದೀನಿ. ಇವತ್ತಿನ ಸರ್ಕಾರದಲ್ಲಿ ನಾನು ಏನು ವಿನಂತಿ ಮಾಡ್ಕೊತಾ ಇದ್ದೀನಿ, ಕೇಂದ್ರ ಸರ್ಕಾರ ಆ ನೈಟ್ ಲ್ಯಾಂಡಿಗೆ ಬೇಕಾದಂತ ಇನ್ಸ್ಟ್ರೂಮೆಂಟ್ ಅನ್ನ ಕೊಟ್ಟು ಈಗ ಆಲ್ರೆಡಿ 6 ತಿಂಗಳಾಯ್ತು. ಅದಕ್ಕೊಂದು ಬೆಡ್ ಹಾಕಿ, ಕಾಂಕ್ರೀಟ್ ಬೆಡ್ ಹಾಕಿ ನಿಲ್ಲಿಸ್ಲಿಕ್ಕೆ 6 ಕೋಟಿ ಹಣ ಬೇಕು. ಆ ಪ್ರೊಸೆಸ್ ಫಾಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಮತ್ತೀಗಲೇ ಚಳಿಗಾಲ ಶುರುವಾಯಿತು, ಸಂಜೆ ಮೇಲೆ ಫಾಗ್ ಶುರು ಆಗುತ್ತೆ. ಎಷ್ಟೋ ಇನ್ನು ಉಡಾನ್ ಅಂಡರ್ ನಲ್ಲಿ ನಮ್ಗೆ ಡೆಲ್ಲಿ ಇದೆ, ಇನ್ನು ಫ್ಲೈಟ್ ಆಪರೇಷನ್ ಶುರುವಾಗಿಲ್ಲ. ಬೆಂಗಳೂರು ಡೆಲ್ಲಿ ಇದೆ ನಮ್ಗೆ ಇನ್ನು ಕೂಡ. ಒಟ್ಟು 4 ರೂಟ್ಗಳು ನಮಗೆ ಫೈನಲ್ ಆಗಿದೆ, ಇನ್ನು ಒಂದು ರೂಟ್ ಫೈನಲ್ ಇನ್ನು ಓಡಾಟ ಶುರುವಾಗಿಲ್ಲ. ಇದೆಲ್ಲದೂ ಆಯ್ತು ಅಂದ್ರೆ ನಾನ್ ಧೈರ್ಯವಾಗಿ ನಮ್ಮ ಶಿವಮೊಗ್ಗಕ್ಕೆ ಫ್ಲೈಟ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಬೋದು. ಹಾಗಾಗಿ ನೋಡೋಣ, ಆಗ್ತಾ ಇದೆ. ದೇವ್ರದಿನ ಟೆಂಡರ್ ಆಯ್ತು. ನಾವೆಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ವಿ, ಈ ತರ ಸಣ್ಣ ಪುಟ್ಟ ಅಮೌಂಟ್ಗಳು ಇದ್ರೆ ನೇರವಾಗಿ ನಿರ್ಮಿತಿ ಕೇಂದ್ರ, ಲ್ಯಾಂಡ್ ಆರ್ಮಿ ಅಂತ ಕೊಟ್ಟು, ಯಾಕಂದ್ರೆ ಟೆಂಡರ್ ಪ್ರೋಸೆಸ್ 2-3 ಮಂತ್ಸ್ ಹೋಗ್ಬಿಡುತ್ತೆ, ವರ್ಷ ದಿನಗಳು ಕಳೆದು ಬಿಡುತ್ತೆ. ಈ ರೀತಿ ದೃಷ್ಟಿಯಿಂದ ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಶೇಷವು ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕಾದಂತ ವಿಚಾರ ಅಂದ್ರೆ, PMGSY ರಸ್ತೆ 2001ರಿಂದ PMGSY ರಸ್ತೆ ಫೇಸ್ 1, ಫೇಸ್ 2, ಫೇಸ್ 3 ಅಂಡ್ ಫೇಸ್ 3 ಇಷ್ಟು ಸೇರಿ ನಮ್ಮ ಶಿವಮೊಗ್ಗಕ್ಕೆ 2001ರಿಂದ 2023ನೇ ಇಸ್ವಿವರೆಗೂ ಕೂಡ ಒಟ್ಟು ಕಾಮಗಾರಿ ಎಷ್ಟು ಅಂದ್ರೆ 247 ರಸ್ತೆಗಳನ್ನು ಕೊಟ್ಟಿದ್ದಾರೆ ನಮಗೆ. ಕಿಲೋಮೀಟರ್ 1177 ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿ ಆಗಿದೆ. ಅಮೌಂಟ್ 528. PMJS ಒಳಗೆ ಫೇಸ್ 1, 2 ಅಂಡ್ 3 ಈ ಮೂರಲ್ಲೂ ಕೂಡ ಸೇರಿ 247 ಕಾಮಗಾರಿಗಳು, 1177 ಕಿಲೋಮೀಟರ್ಸ್, 528 ಕೋಟಿ ಮೊತ್ತ ನಮ್ಮ ಗ್ರಾಮೀಣ ಬದುಕಿಗೆ ಅನುಕೂಲ ಆಗಂತ ಗ್ರಾಮೀಣ ಪ್ರದೇಶದ ರಸ್ತೆಗೋಸ್ಕರ ಹಣ ಕೊಟ್ಟಿದ್ದಾರೆ. ಮೊನ್ನೆ ಗೌರವಾನ್ವಿತ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿ ಮಾಡಿ ಈಗಿರುವಂತ ನಿಮ್ಮ PMGSY ಕಾನೂನನ್ನ ಸ್ವಲ್ಪ ಇನ್ನೂ ಸರಳೀಕರಣ ಮಾಡಬೇಕು ಅಂತೇಳಿ ವಿನಂತಿನೂ ಕೂಡ ಮಾಡ್ಕೊಂಡಿದ್ದೇನೆ. ಯಾಕೆಂದ್ರೆ PMGSY 4 ಅಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಫೈನಲ್ ಆಗಿರೋದು ಕೇವಲ 54 ಕಾಮಗಾರಿಗಳು ಮಾತ್ರ. ಇಡೀ ರಾಜ್ಯದಲ್ಲಿ ಕಾಮಗಾರಿಗಳು ಫೈನಲ್ ಆಗಿರೋದು ಕೇವಲ ಅನ್ನಕ್ಕಿಂತ ಉಳಿದಿರೋದೇ 54 ಅಷ್ಟೇ. ಇವರ ನಾರ್ಮ್ಸ್ ಪ್ರಕಾರ ಏನು, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಇಷ್ಟು ಜನಸಂಖ್ಯೆ ಇರಬೇಕು, ಇಷ್ಟು ಕಿಲೋಮೀಟರ್ ಇರಬೇಕು, ಇವೆಲ್ಲ ಕಾನೂನು ಏನಿದೆ ಅದ್ರ ಪ್ರಕಾರ ಇಡೀ ರಾಜ್ಯದಲ್ಲಿ ಉಳಿದಿರೋದು ಇನ್ನು 54 ರಸ್ತೆ. ಆ 54 ರಸ್ತೆಯಲ್ಲೂ ಕೂಡ 29 ರಸ್ತೆ ನಮ್ ಶಿವಮೊಗ್ಗದ್ದು ಅಂತ ಅಂದ್ರೆ ನಾನು ನಿಮ್ ರಾಘಣ್ಣನ್ ಫಾಲೋ ಅಪ್ ಯಾವ ರೀತಿ ಇರುತ್ತೆ ಅನ್ನಕ್ಕೆ ಏನಾದ್ರೂ ಒಂದು ಅದ್ರಲ್ಲೂ ಕೂಡ ಏನಾದ್ರು ಯಾವ್ದಾರ ಒಂದು ಪ್ರಯತ್ನ ಮಾಡಿ ಸೇರಿಸುವಂತ ಪ್ರಯತ್ನ ಮಾಡಿ ಅದ್ರಲ್ಲಿ 29 ಆಗಿದೆ.